ಇವತ್ತು ದ್ವಿತೀಯ ಪಿಯುಸಿಯ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಲಿದೆ. ಮಧ್ಯಾಹ್ನ 3 ಗಂಟೆಗೆ ಪಿಯುಸಿಯ ಫಲಿತಾಂಶ ಪ್ರಕಟ ಆಗಲಿದೆ. ತಮ್ಮ ಪರೀಕ್ಷೆಯ ನೋಂದಣಿ ಸಂಖ್ಯೆ ಮೂಲಕ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನ ಪಡೆಯಬಹುದು. ಸಂಜೆ 6:15ಕ್ಕೆ ಸುದ್ದಿಗೋಷ್ಠಿಯನ್ನ ಮಾಡಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನ ಮಾಡಿ ಕೂಡ ಅಲ್ಲಿ ಒಂದಷ್ಟು ಮಾಹಿತಿಯನ್ನ ಫಲಿತಾಂಶವನ್ನ ನೀಡಲಿದ್ದಾರೆ. ಮಲ್ಲೇಶ್ವರದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಚೇರಿಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಫಲಿತಾಂಶ ಹೇಗೆ ಪಡಿಬಹುದು ಅಂತ ಹೇಳಿ ನೋಡೋದಾದ್ರೆ KARResults.nic.in ಅಧಿಕೃತ ವೆಬ್ಸೈಟ್ ಮೂಲಕ ಫಲಿತಾಂಶವನ್ನ ಪಡೆಯಬಹುದು. ಕರ್ನಾಟಕ ಒನ್ ಮೊಬೈಲ್ ಆಪ್ ಮೂಲಕವೂ ಕೂಡ ಫಲಿತಾಂಶವನ್ನ ಪಡೆಯಬಹುದು. ಇದರ ಜೊತೆಗೆ ನೋಂದಾಯಿತ ಮೊಬೈಲ್ ಸಂಖ್ಯೆ ಮೂಲಕ ವಾಟ್ಸ್ಆಪ್ ಹಾಗೂ SMS ಮೂಲಕವೂ ಕೂಡ ಫಲಿತಾಂಶವನ್ನ ವಿದ್ಯಾರ್ಥಿಗಳು ಪಡೆಯಬಹುದು. ಇದೇ ಮೊದಲನೇ ಬಾರಿಗೆ ಡಿಜಿ ಲಾಕರ್ ಮೂಲಕವೂ ಕೂಡ ಅಂಕಪಟ್ಟಿಯನ್ನ ಪಡೆಯಬಹುದು. ಡಿಜಿ ಲಾಕರ್ ಮೂಲಕ ಅಂಕಪಟ್ಟಿ ಡೌನ್ಲೋಡ್ ಕೂಡ ಮಾಡಬಹುದು. ತಮ್ಮ ಪರೀಕ್ಷೆ ನೋಂದಣಿ ಸಂಖ್ಯೆ ಮೂಲಕ ವೈಯಕ್ತಿಕ ಫಲಿತಾಂಶವನ್ನ ವಿದ್ಯಾರ್ಥಿಗಳು ಪಡೆಯಬಹುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಬಹುನಿರೀಕ್ಷಿತ ಸೆಕೆಂಡ್ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಇವತ್ತು ಬರ್ತಾ ಇದೆ. ಯಾವ ರೀತಿಯಾಗಿ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟ ಮಾಡಲಿಕ್ಕಿದ್ದಾರೆ? ಪ್ರೀತಿ, ಈಗಾಗಲೇ ಮೌಲ್ಯಮಾಪನ ಅಂದ್ರೆ ಸೆಕೆಂಡ್ PU ಎಕ್ಸಾಮ್ ನ ಮೌಲ್ಯಮಾಪನ ಕಂಪ್ಲೀಟ್ ಆಗಿದೆ. ಸೊ ಕಂಪ್ಲೀಟ್ ಆಗಿ ಇವತ್ತು ರಿಸಲ್ಟ್ ಕೂಡ ಅನೌನ್ಸ್ ಆಗ್ತಾ ಇದೆ. ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ಅಧಿಕೃತವಾಗಿ ಆನ್ಲೈನ್ ಮುಖಾಂತರ ಫಲಿತಾಂಶವನ್ನ ಪ್ರಕಟ ಮಾಡೋದಕ್ಕೆ PU ಬೋರ್ಡ್ ನಿರ್ಧಾರ ಮಾಡಿದೆ. ಅಂದ್ರೆ 3 ಗಂಟೆಗೆ ಡಿಜಿಟಲ್ ಮುಖಾಂತರ ಅಂದ್ರೆ ಅಧಿಕೃತ ವೆಬ್ಸೈಟ್ ಏನಿದೆ KARResults.nic.in ವೆಬ್ಸೈಟ್ ನಲ್ಲಿ ಅಧಿಕೃತವಾಗಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಅದರ ಜೊತೆಗೆ ಕರ್ನಾಟಕ ಒನ್ ಮೊಬೈಲ್ ಆಪ್ ನಲ್ಲೂ ಕೂಡ ರಿಸಲ್ಟ್ ಲಭ್ಯವಿರುತ್ತೆ. ಜೊತೆಗೆ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ವಿದ್ಯಾರ್ಥಿಗಳು ಪಡೆದುಕೊಳ್ಬಹುದು. ಅದು ಡಿಜಿ ಲಾಕರ್ ಆಪ್ ಮುಖಾಂತರ ಅಂತ ಹೇಳಿದ್ರೆ ರಿಜಿಸ್ಟರ್ ಆಲ್ ಟಿಕೆಟ್ ನಂಬರ್ ನ ಎಂಟ್ರಿ ಕೊಟ್ರೆ ಸ್ಪಾಟ್ ಅಲ್ಲಿ ನೀವು ಮಾರ್ಕ್ಸ್ ಕಾರ್ಡ್ ನ ಕೂಡ ಪಡೆದುಕೊಳ್ಳಬಹುದಾಗುತ್ತೆ. ಜೊತೆಗೆ ಸಂಜೆ 6:15 ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ಓವರ್ ಅಂದ್ರೆ ರಾಜ್ಯದ ಓವರ್ ಫಲಿತಾಂಶ ಎಷ್ಟಾಗಿದೆ, ಸೊ ಯಾರು ಮೇಲುಗೈ ಸಾಧಿಸಿದ್ದಾರೆ, ಯಾವ ಜಿಲ್ಲೆ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಜೆ 6:15 ಕೊಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ ನಲ್ಲಿ ಪ್ರಕಟವಾಗಲಿರುವಂತಹ ರಿಸಲ್ಟ್ ವೈಯಕ್ತಿಕವಾಗಿ ಸಿಗಲಿದೆ. ಅಂದ್ರೆ ಯಾವ ವಿದ್ಯಾರ್ಥಿಗಳು ಅವರ ರೋಲ್ ನಂಬರ್ ನ ರಿಜಿಸ್ಟರ್ ಮಾಡಿ ಅವ್ರ ಫಲಿತಾಂಶವನ್ನಷ್ಟೇ ಪಡೆದುಕೊಳ್ಳಬಹುದಾಗಿದೆ. ಸೊ ಸಂಜೆಗೆ ಓವರ್ ಆಲ್ ರಿಸಲ್ಟ್ ಎಷ್ಟಾಗಿದೆ, ಸೊ ಜಿಲ್ಲಾವಾರು ರಿಸಲ್ಟ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಜೆ 6 ಗಂಟೆಗೆ ಸಿಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ವಿದ್ಯಾರ್ಥಿಗಳು ಆನ್ಲೈನ್ ಅಧಿಕೃತವಾದ ವೆಬ್ಸೈಟ್ ಮೂಲಕ ಜೊತೆಗೆ SMS ಮತ್ತೆ ವಾಟ್ಸ್ಆಪ್ ಮೂಲಕ ಅಂದ್ರೆ ಆಲ್ ಟಿಕೆಟ್ ನಲ್ಲಿ ಅವರ ಮೊಬೈಲ್ ನಂಬರ್ ನ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅದೇ ನಂಬರ್ ಮುಖಾಂತರ ವಾಟ್ಸ್ಆಪ್ ಮತ್ತೆ SMS ಮೂಲಕ ಕೂಡ ರಿಸಲ್ಟ್ ಲಭ್ಯವಿರುತ್ತೆ. ಜೊತೆಗೆ ಡಿಜಿಲಾಕರ್ ಆಪ್ ನಲ್ಲಿ ಕೂಡ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಬಹುದಾಗುತ್ತೆ. ಜೊತೆಗೆ ಕರ್ನಾಟಕ ಒನ್ ಮೊಬೈಲ್ ಆಪ್ ನಲ್ಲೂ ಕೂಡ ರಿಸಲ್ಟ್ ಪಡೆದುಕೊಳ್ಬಹುದು. ಪ್ರೀತಿ, ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.